ಗೆಲುವಿನ ಹಾದಿ ಅಷ್ಟು ಸುಗಮವಾಗಿಲ್ಲ. ದಿನೇ ದಿನೇ ಮಂಡ್ಯ ರಣಕಣ ರಂಗೇರ್ತಾ ಇದ್ದು ಸುಮಲತಾ ಹಾದಿ ಕೂಡ ಅಷ್ಟೇ ಕಷ್ಟವಾಗ್ತಿದೆ. ಮೇಲು ನೋಟಕ್ಕೇನೆ ಜನರೆಲ್ಲ ಸುಮಲತಾಗೆ ಬೆಂಬಲ ನೀಡೋ ಹಾಗೆ ಕಾಣ್ತಾ ಇದೆ. ಆದ್ರೆ ವಾಸ್ತವಾಂಶ ನೋಡಿದ್ರೆ ಮಾತ್ರ ಯಾಕೋ ಏನೋ ಮೊದಲ ಚುನಾವಣೆ ಸುಮಲತಾ ಅವರನ್ನ ಕಟ್ಟಿ ಹಾಕಿ ಬಿಡುತ್ತೇನೋ ಅಂತ ಅನಿಸ್ತಾ ಇದೆ. ಸಿಎಂ ಮಗ ನಿಖಿಲ್ ಕುಮಾರಸ್ವಾಮಿ ಈಗಾಗಲೇ ನಂಬರ್ 1 ನಲ್ಲಿದ್ದಾರೆ. ಸುಮಲತಾ ಮಾರುದ್ದ ದೂರಿನಲ್ಲಿದ್ದಾರೆ. ರಣಕಣದಲ್ಲಿ ಜನರ ಮನ ಮುಟ್ಟೋ ಸುಮಲತಾ ಇವಿಎಂನಲ್ಲಿ ಜನರನ್ನ ತಲುಪ್ತಾರಾ ಅನ್ನೋದೇ ಈಗಿರೋ ದೊಡ್ಡ ಪ್ರಶ್ನೆ. ನಿಖಿಲ್ ನಂಬರ್ 1, ಸುಮಲತಾ ನಂಬರ್ 20. ನಿಖಿಲ್ ಬಂದಿದ್ದಂಗೆ ಫಸ್ಟ್. ನಂಬರ್ 1 ನಿಖಿಲ್, 18, 19, 20, 22 ಸುಮಲತಾ. ಯಾರಿಗೆ? ಮಂಡ್ಯದ ವೋಟು. ಕನ್ಫ್ಯೂಷನ್ನು, ಟೆನ್ಷನ್ನು. ಇವಿಎಂ ನಲ್ಲಿ ಫೋಟೋ ಇಲ್ದಿದ್ರೆ ಗೋವಿಂದಂ ಭಜ ಗೋವಿಂದಂ. ಏನಿದು ನಂಬರ್ ಗೇಮ್? ಯಾರಿಗೆ ಗೆಲ್ಲೋದಂ? ಯಾರ ಖೇಲ್ ಖತಮ್. ನಿಖಿಲ್ ನಂಬರ್ 1 ಸ್ಥಾನವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಆದ್ರೆ ಸುಮಲತಾ 20 ಅಡಿ ದೂರ ಹೋಗಿದ್ದಾರೆ ಅಂದ್ರೂ ತಪ್ಪಿಲ್ಲ. ಅಷ್ಟೇ ಅಲ್ಲ, ಮಂಡ್ಯ ರಣಕಣದಲ್ಲಿ ಸುಮಲತಾ ಒಬ್ರೇ ಅಲ್ಲ, ಇನ್ನೂ 3 ಮಂದಿ ಸುಮಲತಾ ಇದ್ದಾರೆ. ಇಷ್ಟೊಂದು ಸುಮಲತಾಗಳು ಹೇಗೆ, ಯಾಕೆ ನಿಂತಿದ್ದಾರೆ ಅಂತ ಈಗ ನಾವು ನಿಮ್ಗೆ ಬಿಡಿಸಿ ಹೇಳ್ಬೇಕಾಗಿಲ್ಲ. ಈಗಾಗಲೇ ಈ ಬಗ್ಗೆ ಸಾಕಷ್ಟು ಕೇಳಿದ್ದೀರಿ, ನೋಡೂ ಇರ್ತೀರಿ. ಸುಮಲತಾ ನಿಂತ ಮಾತ್ರಕ್ಕೆ ಸುಮಲತಾ ಹೆಸರಿನವರು ನಿಲ್ಬಾರ್ದ ಅಂತ ಈಗಾಗಲೇ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅನ್ನೋರು ಟಾಂಗ್ ಕೊಟ್ಟಿದ್ದಾಗಿದೆ. ಅಷ್ಟಕ್ಕೂ ರಣಕಣದಲ್ಲಿ ಇದ್ದವರು 5 ಸುಮಲತಾ. ಅದರಲ್ಲಿ ಒಬ್ರು ನಾಮಪತ್ರವನ್ನ ವಾಪಸ್ ಪಡೆದಿದ್ದಾರೆ. ಹೊರತುಪಡಿಸಿ ಇನ್ನೂ 3 ಸುಮಲತಾ ಇದ್ದಾರೆ. ಅದು ಎಲ್ಲಿ ಅಂತ ನೋಡಿದ್ರೆ ವಿವಿಪ್ಯಾಟ್ ನ ಕೊನೆಯಲ್ಲಿ ಕಾಣಿಸ್ತಾರೆ. ಮಂಡ್ಯ ರಣಕಣದಲ್ಲಿ ನಿಖಿಲ್ ಮತ್ತು ಸುಮಲತಾ ಅಂಬರೀಶ್ ಸೇರಿದಂತೆ ಒಟ್ಟು 22 ಮಂದಿ ಚುನಾವಣಾ ಕಣಕ್ಕಿಳಿದಿದ್ದಾರೆ. ಆದ್ರೆ ಭರ್ಜರಿ ಪ್ರಚಾರ ನಡೀತಾ ಇರೋದು ಮಾತ್ರ ಸುಮಲತಾ ಅಂಬರೀಶ್ ಮತ್ತು ನಿಖಿಲ್ ಕುಮಾರಸ್ವಾಮಿಯದ್ದು. ನೇರ ಹಣಾಹಣಿ ಇರೋದು ಕೂಡ ಇವರಿಬ್ಬರದ್ದೇ. ನಿಖಿಲ್ಗೆ ಸಿಕ್ಕಿದ್ದೇಗೆ ನಂಬರ್ 1 ಸ್ಥಾನ. ಸುಮಕ್ಕಂಗೆ ಸಿಕ್ಕಿದ ಹೇಗೆ ನಂಬರ್ 20ರ ಸ್ಥಾನ. ಹೇಳಿ ಕೇಳಿ, ನಿಖಿಲ್ ಯಾರು? ಮೈತ್ರಿ ಪಕ್ಷದ ಅಭ್ಯರ್ಥಿ, ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಹಾಗೂ ಸಿಎಂ ಕುಮಾರಸ್ವಾಮಿ ಮಗ. ಚುನಾವಣಾ ಆಯೋಗ ನಿಖಿಲ್ಗೆ ನಂಬರ್ 1 ಸ್ಥಾನ ಕೊಟ್ಟಿದೆ. ಹಾಗಂದು ಮಾತ್ರಕ್ಕೆ ಅಭ್ಯರ್ಥಿ ಎಲ್ಲರನ್ನೂ ಮೀರಿಸಿ ಸಕ್ಕರೆ ನಾಡಿನ ವೀರ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಎದುರಾಳಿ ಏನು ಡಮ್ಮಿ ಅಲ್ಲ ನೋಡಿ. ನಿಂತಿರೋದು ಮಂಡ್ಯದ ಗಂಡು, ರೆಬಲ್ ಸ್ಟಾರ್ ಪತ್ನಿ ಸುಮಲತಾ ಅಂಬರೀಶ್. ಹಾಗಾಗಿ ಅಲ್ವಾ ಮಂಡ್ಯ ಅಖಾಡ ರಣ ರಣ ಅಂತ ನಿಗಿ ನಿಗಿ ಕೆಂಡ ಕಾರ್ತಾ ಇರೋದು. ಅಷ್ಟೇ ಅಲ್ಲ, ನಿಖಿಲ್ ನಂತರವಾಗಿ ಇತರೆ ಪಕ್ಷಗಳು ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಬಿಎಸ್ಪಿ, ಐಎನ್ಸಿಪಿ, ಐಎನ್ಪಿ, ಉತ್ತಮ ಪ್ರಜಾಕೀಯ ಪಕ್ಷ, ಇಂಜಿನಿಯರ್ಸ್ ಪಾರ್ಟಿಯಿಂದ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಇದನ್ನ ಹೊರತುಪಡಿಸಿ 14 ಮಂದಿ ಪಕ್ಷೇತರ ಅಭ್ಯರ್ಥಿಗಳು ಕಣಕ್ಕೆ ಇಳಿದಿರೋದ್ರಿಂದ ಸುಮಲತಾ ನಂಬರ್ 20ನೇ ಸ್ಥಾನದಲ್ಲಿದ್ದಾರೆ. ಅಲ್ಲಿಗೆ ವೋಟ್ ಹಾಕೋಕೆ ಹೋಗೋ ಮತದಾರ ಸುಮಲತಾ ಅವರನ್ನ ಇವಿಎಂ ಮಷೀನ್ ನಲ್ಲಿ ಹುಡುಕಿ ವೋಟನ್ನ ಹಾಕೋ ಹಾಗಾಗಿದೆ. ಆದ್ರೆ 3 ಜನ ಸುಮಲತಾ ಇರೋದ್ರಿಂದ ಆ ಸುಮಲತಾ ಪೈಕಿ ಸುಮಲತಾ ಅಂಬರೀಶ್ ಯಾರು ಅಂತ ವ್ಯವಧಾನದಿಂದ ನೋಡೋ ಹಾಗಾಗಿ ಇನ್ನು ಸುಮಲತಾ ಅವರಿಗೆ ನೀಡಿರೋ ಚಿಹ್ನೆ ಕೂಡ ಆಕೆಗೆ ಮತ ಹಾಕುವಲ್ಲಿ ಗೊಂದಲ ಮೂಡಿಸುತ್ತಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಸದ್ಯ ಸುಮಲತಾಗೆ ರೈತ ಕಹಳೆ ಊದ್ತಾ ಇರೋ ಚಿಹ್ನೆಯನ್ನ ಕೊಡ್ಲಾಗಿದೆ. ಇನ್ನು ಚುನಾವಣೆಗೆ ಇರೋ ಸಮಯ ಕೇವಲ 19 ದಿನ ಮಾತ್ರ. ಈ 19 ದಿನದಲ್ಲಿ ರೈತನ ಕಹಳೆಯ ಸಿಂಬಲ್ ಅನ್ನ ಇಡೀ ಮಂಡ್ಯದಾದ್ಯಂತ ಪ್ರಚಾರ ಮಾಡಬೇಕಿದೆ. ಇವತ್ತೇನೋ ಅಧಿಕೃತವಾಗಿ ಸುಮಲತಾ ಅವರ ಪ್ರಚಾರದಲ್ಲಿ ಬೆಂಬಲಿಗರು ಕಹಳೆ ಊದಿದ್ರು. ಆದ್ರೆ ಇದು ಸುಮಲತಾ ಹೋದಲ್ಲೆಲ್ಲ ಪ್ರಚಾರ ಆಗ್ಬೇಕು. ಒಂದು ವೇಳೆ ಪ್ರಚಾರವಾದ್ರೂ ಜನರ ಮನಸ್ಸಲ್ಲಿ ಅದೆಷ್ಟರ ಮಟ್ಟಿಗೆ ಉಳಿಯತ್ತೆ ಅನ್ನೋದೇ ಸದ್ಯದ ಪ್ರಶ್ನೆ. ಎಲೆಕ್ಷನ್ಗೆ ಕೌಂಟ್ ಡೌನ್. ಸುಮಕ್ಕಗೆ ಫುಲ್ ಟೆನ್ಷನ್. ಸುಮಕ್ಕಂಗೇನೋ ಒಂದ್ ಕಡೆಯಿಂದ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಜೊತೆಗೆ ಜೆಡಿಎಸ್ ನಲ್ಲಿರೋರು ಕೂಡ ಒಳಗೊಳಗೆ ಸಹಾಯ ಮಾಡ್ತಿದ್ದಾರೆ. ಆದ್ರೆ ಮಂಡ್ಯದಲ್ಲಿ ಸಿಎಂ ಮಗನೇ ನಿಂತಿರೋದ್ರಿಂದ ಎಲ್ಲ ಆಡಳಿತ ದುರುಪಯೋಗ ಆಗಿ ತಮ್ಮನ್ನ ಕಾಣದ ಕೈಗಳು ಕಟ್ಟಿ ಹಾಕಿಬಿಡುತ್ತವೆ ಅನ್ನೋ ಆತಂಕ ಇದ್ದೇ ಇದೆ. ಹಾಗಾಗಿಯೇ ಅವರು ಪ್ರತಿ ಬಾರಿ ಆಡಳಿತ ದುರುಪಯೋಗದ ಬಗ್ಗೆ ಆರೋಪವನ್ನ ಮಾಡ್ತಲೇ ಬಂದಿದ್ದಾರೆ. ಅಲ್ಲದೆ ಚುನಾವಣಾ ಆಯೋಗದ ಮೆಟ್ಟಿಲು ತುಳಿದು ನೇರ ದೂರು ದಾಖಲಿಸಿ ಕೂಡ ಬಂದಿದ್ದಾರೆ. ಇದರ ಪರಿಣಾಮವಾಗಿ ಇವತ್ತು ಮುಖ್ಯ ಚುನಾವಣಾ ಆಯುಕ್ತರೇ ನೇರ ಮಂಡ್ಯಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ. ಏನೇನೋ ನಡೀತಾ ಇದೆ ಬೆಳಗ್ಗೆಯಿಂದ ನಿನ್ನೆಯಿಂದಲೂ. ಅವರ ಎಫಿಡವಿಟ್ ಅಲ್ಲಿ ಅವ್ರು ಫೈಲ್ ಮಾಡಿದ್ರು ನಾಮಿನೇಷನ್ ಪೇಪರ್ಸ್ ಅಲ್ಲಿ ಬೇಕಾದಷ್ಟು ಎರರ್ ಇತ್ತು. ಅದನ್ನ ಅಬ್ಜೆಕ್ಷನ್ ರೈಸ್ ಮಾಡಿದ್ದಾರೆ ನಮ್ಮ ಎಲೆಕ್ಷನ್ ಏಜೆಂಟ್. ಆದರೂ ಅದು ಏನೇನೋ ವಿಡಿಯೋ ಅಲ್ಲಿ ಅರ್ಧ ವಿಡಿಯೋ ಕೊಟ್ಟಿದ್ದಾರೆ.
ವಿಡಿಯೋನ ಏನೋ ಮದುವೆ ಸಂಭ್ರಮಕ್ಕೆ ಕಳಿಸಿದ್ವಿ ಆ ಕ್ಯಾಮ್ರಾನ, ಅದರಿಂದಾಗಿ ಏನೋ ನಮ್ಮ ಹತ್ರ ಇಲ್ಲ ಅಂತ ಫಸ್ಟ್ ಹೇಳಿದ್ರು. 2 ದಿನ ಆಗುತ್ತೆ ಅಂತ ಇನ್ನೊಂದ್ಸಲ ಹೇಳಿದ್ರು. 1 ಗಂಟೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಈಗ 2 hours 2 days ಆದಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಅದು ಬಂದಮೇಲೆ ಸರಿಗೆ ಅವ್ರ ಅಬ್ಜೆಕ್ಷನ್ ಎಲ್ಲಿ ರೇಸ್ ಮಾಡ್ತಾರೋ ಅಲ್ಲಿಂದ ಕಟ್ಟಾಗುತ್ತೆ. ಏನಂದರೆ ವಿಡಿಯೋ ಟ್ಯಾಂಪರಿಂಗ್ ಅಂತೂ ನಡೆದಿದೆ. ಅಂದರೆ ಯಾರು ಮಾಡಿದ ತಪ್ಪು ಯಾರ ಮೇಲೂ ಹಾಕಕ್ಕೆ ಹೋಗ್ತಿದ್ದಾರೆ. ಅಂದರೆ ಇದರಿಂದ ನಮ್ಮ ಡೌಟ್ ಏನಿತ್ತು ಮೊದಲಿಂದಾನು ಇವರು ಅಫಿಷಿಯಲ್ ಮೆಷಿನ್ರಿನ ಎಷ್ಟು ಮಟ್ಟಿಗೆ ದುರ್ಬಳಕೆ ಮಾಡ್ಕೊತಿದ್ದಾರೆ ಅನ್ನೋದು ಪ್ರೂವ್ ಆದಂಗೆ. ಇನ್ನು ಇದೆಲ್ಲದರ ಮಧ್ಯೆಯೂ ಸುಮಲತಾ ಜಿಲ್ಲಾಧಿಕಾರಿ ವಿರುದ್ಧ ಆಡಳಿತ ದುರುಪಯೋಗದ ಆರೋಪವನ್ನ ಮಾಡಿ ವಿಡಿಯೋವನ್ನ ಬಿಡುಗಡೆ ಮಾಡುವುದಾಗಿ ಹೇಳಿದ್ರು. ಆದ್ರೆ ಅದರಿಂದ ಮೌನವಾಗಿ ಹಿಂದಕ್ಕೆ ಸರಿದಿದ್ದಾರೆ. ಆದ್ರೆ ಸುಮಲತಾ ಅವರನ್ನ ಈಗ ರಣಕಣದಲ್ಲಿ ಕಟ್ಟಿ ಹಾಕೋಕೆ ತೆರೆಮರೆಯ ಪ್ರಯತ್ನ ನಡೆಯುತ್ತಲೇ ಇದೆ. ಡಿಸಿ ಮೇಲೆ ಸುಳ್ಳು ಆರೋಪ ಮಾಡಿರುವುದಕ್ಕೆ ಈಗ ಸುಮಲತಾ ಮೇಲೆ 189 ಸೆಕ್ಷನ್ ಜಾರಿ ಮಾಡಲು ಹೊರಟಿದ್ದಾರೆ. 24 ಗಂಟೆಯಲ್ಲಿ ತಮ್ಮ ಆರೋಪವನ್ನ ಸಾಬೀತುಪಡಿಸದೆ ಹೋದಲ್ಲಿ ಸರ್ಕಾರಿ ಅಧಿಕಾರಿ ಬೆದರಿಕೆ ಕೇಸ್ನಲ್ಲಿ 2 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸೋದಕ್ಕೆ ಜಿಲ್ಲಾಧಿಕಾರಿ ಮುಂದಾಗಿದ್ದಾರೆ. ಆದ್ರೆ ಸುಮಲತಾ ಇದಕ್ಕೆಲ್ಲ ಡೋಂಟ್ ಕೇರ್ ಅಂದಿದ್ದಾರೆ. ಇದೆಲ್ಲ ಏನಿದ್ರು ನಮ್ಮ ಲೀಗಲ್ ಟೀಮ್ ನೋಡ್ಕೊಳ್ಳುತ್ತೆ, ನನಗೆ ಸಮಯ ಇಲ್ಲ ಅಂದಿದ್ದಾರೆ. ಇದೆಲ್ಲ ನಮ್ಮ ಲೀಗಲ್ ಟೀಮ್ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ನನಗೆ ಟೈಮೂ ಇಲ್ಲ ಇದಕ್ಕೆಲ್ಲ. ಈ ನೋಟಿಸ್ಗೆಲ್ಲ ಇದಕ್ಕೆಲ್ಲ ಎಲ್ಲದಕ್ಕೂ ಉತ್ತರ ನಾನು ಪ್ರೆಸ್ ಕಾನ್ಫರೆನ್ಸ್ ಕರೆದು ನಮ್ಮ ಟೀಮ್ನ ಇಟ್ಕೊಂಡು ನಾನು ಎಲೆಕ್ಷನ್ ಏಜೆಂಟು ಎಲ್ಲರನ್ನೂ ನಾನು ಜೊತೆಲಿ ಇಟ್ಕೊಂಡು ಆನ್ಸರ್ ಮಾಡ್ತೀನಿ. ಸುಮಕ್ಕಂಗೆ ಸಿಕ್ತ ಸಂಜೀವಿನಿ ವರ. ಮಂಡ್ಯ ರಣಕಣದಲ್ಲಿ ಎಲ್ಲಾ ಕಡೆಯಿಂದ ಲಾಕ್ ಆಗ್ತಾ ಇರೋ ಸುಮಲತಾಗೆ ಅದೊಂದು ಸಂಜೀವಿನಿ ವರ ಸಿಕ್ಕಂತಾಗಿದೆ. ಈ ಬಾರಿ ಅದೊಂದು ಇರದೆ ಹೋಗದಿದ್ರೆ ಸುಮಕ್ಕ ಗೋವಿಂದನ ಭಜನೆ ಮಾಡ್ಬೇಕಿತ್ತು. ಆದ್ರೆ ಕಷ್ಟದ ಸಂದರ್ಭದಲ್ಲಿ ಅದೊಂದು ವರವಾಗಿ ಸಿಕ್ಕಿದ್ದು ಸುಮಲತಾ ನೆಮ್ಮದಿಯ ನಿಟ್ಟುಸಿರು ಬಿಡುವಂತೆ ಮಾಡಿದೆ. ನಂಬರ್ 20ರಲ್ಲಿರೋ ಸುಮಲತಾ ನಿಜಕ್ಕೂ ಮಂಡ್ಯದ ಹೆಣ್ಣಾಗೋದಕ್ಕೆ ಅದೊಂದು ವರವಾಗುತ್ತಾ? ಹಾಗಾದ್ರೆ ಯಾವ್ದದು? ವೆಲ್ಕಮ್ ಬ್ಯಾಕ್. ಇನ್ನೇನು ರಣಕಣದಲ್ಲಿ ಎಲ್ಲಾ ಬಾಗಿಲು ಬಂದ್. ಕಣದಲ್ಲಿ 3 ಸುಮಲತಾ. ಜನ ನಾನು ಅನ್ಕೊಂಡು ಅದ್ಯಾರಿಗೆ ಓಟ್ ಹಾಕಿ ಬಿಡ್ತಾರೋ ಏನು. ಅದು ನನ್ನ ಕ್ರಮ ಸಂಖ್ಯೆ ನಂಬರ್ 20. ಅಲ್ಲಿವರೆಗೂ ವ್ಯವಧಾನವಾಗಿ ಕಾದು ನೋಡ್ತಾರಾ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದ ಸುಮಲತಾಗೆ ಈಗ ಸಂಜೀವಿನಿ ವರ ಸಿಕ್ಕಂತಾಗಿದೆ. ಅದೊಂದೇ ಒಂದು ಸುಮಲತಾನ ಕೊನೆ ಕ್ಷಣದಲ್ಲಿ ಕೈ ಹಿಡಿಯೋ ಹಾಗಾಗಿದೆ. ಕಡೆ ಘಳಿಗೆಯಲ್ಲಿ ಸುಮಕ್ಕನ ಕೈ ಹಿಡಿದ ಆ ಸಂಜೀವಿನಿ ಯಾವುದು? ಅದೊಂದು ಇದ್ರೆ ಸಾಕ ಸಾಧಿಸೋಕೆ ಸಾಧ್ಯನಾ ಗೆಲುವು? ಹೌದು, ಸುಮಕ್ಕ ಇದೊಂದರಿಂದಲೇ ಈಗ ಬಚಾವಾಗಿದ್ದಾರೆ. 3 ಸುಮಲತಾ ಅಲ್ಲ 100 ಮಂದಿ ಇದ್ರು ಸುಮಲತಾ ಅಂಬರೀಶ್ ಒಬ್ಬರೇ ಅಂತ ಗುಡುಗಿದ್ರು. ಆದ್ರೆ ಇವಿಎಂ ನಲ್ಲಿ ಕೇವಲ ಎ ಸುಮಲತಾ ಅಂತಷ್ಟೇ ಇದೆ. ಇನ್ನು ಈ ಎ ಸುಮಲತಾ ಹಿಂದೆ ಮುಂದೆ ಸುಮಲತಾ, ಪಿ ಸುಮಲತಾ, ಎಂ ಸುಮಲತಾ ಅಂತಿದ್ದು ಇದು ಎಲ್ಲೋ ಒಂದು ಕಡೆ ಸುಮಲತಾಗೆ ಮುಳುವಾಗಿತ್ತು. ಆದ್ರೆ ಕಡೆ ಘಳಿಗೆಯಲ್ಲಿ ಸುಮಲತಾ ಅಂಬರೀಶ್ಗೆ ಸಂಜೀವಿನಿ ವರವೊಂದು ಸಿಕ್ಕಂತಾಗಿದೆ. ಇದೇ ಮೊದಲ ಬಾರಿಗೆ ಚುನಾವಣಾ ಆಯೋಗ ಇವಿಎಂಗಳಲ್ಲಿ ಅಭ್ಯರ್ಥಿಗಳ ಫೋಟೋವನ್ನ ಅಳವಡಿಸಲಾಗ್ತಿದೆ. ಹಾಗಾಗಿ ಸುಮಲತಾ ಅಂಬರೀಶ್ ಅವರ ಚಿತ್ರವೂ ಅದರಲ್ಲಿದೆ. ಇದೊಂದು ಆಪ್ಷನ್. ಅದರಲ್ಲೂ ಇದೇ ಮೊದಲ ಬಾರಿಗೆ ಫೋಟೋ ಬಳಕೆ ಮಾಡ್ತಿರುವುದು ಸುಮಲತಾಗೆ ವರದಾನವಾಗಲಿದೆ. ಒಂದ್ ವೇಳೆ ಚುನಾವಣಾ ಆಯೋಗ ಫೋಟೋ ಅಳವಡಿಸದೆ ಹೋಗದಿದ್ರೆ ಜನರಿಗೆ 4 ಸುಮಲತಾಗಳಲ್ಲಿ ಸುಮಲತಾ ಅಂಬರೀಶ್ ಯಾರು ಅನ್ನೋದೇ ಕನ್ಫ್ಯೂಸ್ ಆಗ್ತಿತ್ತೇನು. ಆದ್ರೆ ಸದ್ಯಕ್ಕೆ ಮತದಾರರ ಗೊಂದಲ ಹಾಗೂ ಸುಮಲತಾ ಟೆನ್ಷನ್ ನಿವಾರಣೆಗೆ ಸದ್ಯ ಇವಿಎಂನಲ್ಲಿ ಫೋಟೋ ಅಳವಡಿಸಲಾಗ್ತದೆ. ಹಾಗಾಗಿ ಸುಮಲತಾ ಕೂಡ ತಮ್ಮ ಪ್ರಚಾರದಲ್ಲಿ ತಮ್ಮ ಫೋಟೋವನ್ನ ನೋಡಿ ಮತ ಹಾಕಿ ಅನ್ನೋಕೆ ಶುರುವಾಗಿದ್ದಾರೆ. ಇನ್ನೇನೇನ್ ಕುತಂತ್ರ ಮಾಡ್ತಾರೋ ಮಾಡ್ಕೊಳ್ಳಿ, ನನ್ನ ಹೆಸರಲ್ಲಿ 3 ಜನರ ಹೆಸರನ್ನ ಹಾಕಿದ್ದಾರೆ. ಇದು ನಾನು ಮುಖ್ಯವಾಗಿ ಹೋದ ಕಡೆ ಎಲ್ಲ ಹೇಳ್ತಾ ಬಂದಿದ್ದೀನಿ. ದಯವಿಟ್ಟು ಒಂದು ವಿಷಯ ಮಾತ್ರ ನೀವು ಗಮನಕ್ಕೆ ಎಚ್ಚರಿಕೆಯಿಂದ, ನೀವು ಆ ವೋಟ್ ಹಾಕುವಾಗ ವೋಟಿಂಗ್ ಮಷೀನ್ ಅಂತ ಇರುತ್ತಲ್ಲ, ಆ ಅಭ್ಯರ್ಥಿ ಹೆಸರಿನ ಪಕ್ಕದಲ್ಲೇ ಫೋಟೋನೇ ಇರುತ್ತೆ. ಆ ಫೋಟೋನ 1-2 ನಿಮಿಷ ನೀವು ಟೈಮ್ ತಗೊಂಡ್ರು ಪರವಾಗಿಲ್ಲ, ಆರಾಮಾಗಿ ನೋಡಿ ಆ ಫೋಟೋನ ಗಮನಕ್ಕೆ ತಗೊಳ್ಳಿ. ಸೀರಿಯಲ್ ನಂಬರು ಇವೆಲ್ಲಾನು ಈಗ ಇನ್ನೇನು ಈ ಸಾಯಂಕಾಲದಿಂದ ಅದನ್ನ ನಾವು ಅನೌನ್ಸ್ ಮಾಡಿ ಪ್ರಚಾರ ಮಾಡ್ತಾ ಇರ್ತೀವಿ. ನನ್ನ ಫೋಟೋ ನಿಮ್ಗೆ ಗುರ್ತು ಸಿಗತ್ತೆ ಅಂತ ಅನ್ಕೊಂಡಿದೀನಿ. ಬಹುಶಃ ನನ್ನ ಫೋಟೋ ಪರಿಚಯ ಖಂಡಿತ ನಿಮ್ಮ ಆಶೀರ್ವಾದ ಇದ್ರೆ ನೀವು ಅಂಬರೀಷ್ ಅಣ್ಣನ ಮೇಲೆ ಇಟ್ಟಿರೋ ಈ ಪ್ರೀತಿಯ ಋಣ ನಿಮ್ಮ ಸೇವೆ ಮಾಡಿ ತೀರ್ಸ್ಕೊತೀನಿ. ಸದ್ಯ ಇದೆಲ್ಲವೂ ಸುಮಲತಾಗೆ ತಮ್ಮ ವಿರುದ್ಧದ ಕುತಂತ್ರ ಎಂದೆನಿಸಿದೆ. ಇನ್ನು ಈ ಬಗ್ಗೆ ಮಾತಾಡೋಕ್ ಹೋದ್ರೆ ವಿರೋಧಿಗಳಿಗೆ ಪ್ರಚಾರ ಮಾಡಿದಂತಾಗುತ್ತೆ ಅಂತ ಸದ್ಯ ಹೆಚ್ಚೇನು ಹೇಳಲಾರೆ ಅಂತಿದ್ದಾರೆ. ಅಲ್ಲದೆ ಏನೇ ಕುತಂತ್ರ ಮಾಡ್ಲಿ
ಜನರಿಗೆ ವಿವೇಚನೆ ಇದೆ, ಅವರು ಕೈ ಬಿಡಲ್ಲ ಅನ್ನೋ ವಿಶ್ವಾಸ ಸುಮಲತಾ ಅವರದ್ದು. ಇದೆಲ್ಲ ಏನಕ್ಕಾಗ್ತಿದೆ ಅಂತ ಎಲ್ರಿಗೂ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಬಗ್ಗೆ ನಾನು ಜಾಸ್ತಿ ಹೆಚ್ಚಾಗಿ ಮಾತಾಡಿ ಇನ್ನೊಬ್ಬರಿಗೆ ಪ್ರಚಾರ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಮಾಡಬೇಕಾಗಿರೋದು ನನ್ನ ಪ್ರಚಾರ, ನನ್ನ ಹೆಸರನ್ನು ಬಳಸ್ಕೊಂಡು ಬೇರೆಯವ್ರ ಪ್ರಚಾರ ಕೊಡೋಕ್ಕೆ ನಾನು ಇಷ್ಟ ಇಲ್ಲ. ಏನೇ ಇದ್ರೂ ಜನ ವಿವೇಚನೆ ಇದೆ ಜನಕ್ಕೆ, ಅವರೇನು ಮುಟ್ಟಾಳ್ರಲ್ಲ. ಎಲ್ಲ ತಿಳ್ಕೊಂಡು ನಮಗಿಂತ ಫಸ್ಟ್ ನನ್ನ ಕ್ರಮ ಸಂಖ್ಯೆ ಏನು ಅನ್ನೋದು ಅವರೇ ನನಗೆ ಹೇಳ್ಕೊಡ್ತಾ ಇದ್ದಾರೆ. ಆದ್ದರಿಂದ ಏನು ತೊಂದರೆ ಇಲ್ಲ ಬಿಡಿ. ಇನ್ನು 189 ಸೆಕ್ಷನ್ ವಿಧಿಸುವುದಾಗಿ ಹೇಳಿದ್ದ ಮಂಡ್ಯ ಜಿಲ್ಲಾಧಿಕಾರಿಗಳಿಗೂ ಲಿಖಿತ ಹೇಳಿಕೆ ಮೂಲಕ ಉತ್ತರ ಕೊಟ್ಟಿದ್ದಾರೆ. ನಾನು ಹೇಳಿರುವ ಮಾತುಗಳೆಲ್ಲ ವಾಸ್ತವಾಂಶಕ್ಕೆ ಅನುಗುಣವಾಗಿವೆ. ನಿಮ್ಮ ಹಾಗೂ ನಿಮ್ಮ ಸಿಬ್ಬಂದಿ ನಡವಳಿಕೆಯನ್ನ ನೋಡಿ ಆ ಮಾತು ಹೇಳಿದ್ದೇನೆ. ನಾನು ಯಾರನ್ನ ವ್ಯಕ್ತಿಗತವಾಗಿ ಅವಹೇಳನ ಮಾಡಿಲ್ಲ. ನಿಖಿಲ್ ನಾಮಪತ್ರ ಅರ್ಜಿ ಪರಿಶೀಲನೆಯ ವಿಡಿಯೋ ಕೇಳಿದ್ರೆ ನೀವು ಒಂದು ತುಣುಕು ಮಾತ್ರ ಕೊಟ್ಟಿದ್ದೀರಿ. ಇದು ಕರ್ತವ್ಯ ಲೋಪವಲ್ಲವೇ ಎಂದು ಜಿಲ್ಲಾಧಿಕಾರಿಗಳನ್ನ ಪ್ರಶ್ನಿಸಿದ್ದಾರೆ. ನಿಮ್ಮ ತಪ್ಪು ಮುಚ್ಚಿಕೊಳ್ಳಲು ನನಗೆ ನೋಟಿಸ್ ನೀಡಿದ್ದೀರಿ. ನಿಮ್ಮ ತಪ್ಪುಗಳನ್ನ ಮಾಧ್ಯಮದ ಮುಂದೆ ಹೇಳಿದ್ದೇನೆ. ಇದು ನನ್ನ ಹಕ್ಕು. ಊಹಾಪೋಹದ ಮಾಹಿತಿ ಆಧರಿಸಿ ನಾನು ಹೇಳಿಕೆ ಕೊಟ್ಟಿಲ್ಲ. ಕಾನೂನಿನಲ್ಲಿ ಕ್ರಮ ಕೈಗೊಳ್ಳುವ ಯಾವುದೇ ಅಪರಾಧ ನಾನು ಮಾಡಿಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ತಾವು ನೀಡಿರೋ ನೋಟಿಸ್ ಕಾನೂನು ಬಾಹಿರ. ಈ ನೋಟಿಸ್ ಅನ್ನ ಈ ಹಂತದಲ್ಲೇ ಕೈಬಿಟ್ಟು ನ್ಯಾಯ ಪರಿಪಾಲನೆ ಮಾಡಿ ಅಂತ ಕೋರಿದ್ದಾರೆ. ವೆಲ್ಕಮ್ ಬ್ಯಾಕ್. ಸಿಎಂ ಸುಮಲತಾ ವಿರುದ್ಧ ಮಾತನಾಡೋದೆಲ್ಲ ಮಾತಾಡಿ ಈಗ ಅವರ ಆರೋಪಗಳಿಗೆಲ್ಲ ನಾನು ಆನ್ಸರ್ ಮಾಡಲಾರೆ, ಬೇಕಾದ್ರೆ ಕೋರ್ಟ್ಗೆ ಹೋಗಲಿ ಅಂತ ಹೇಳಿದ್ದಾರೆ. ಇತ್ತ ಸುಮಲತಾ ಕೂಡ ನಿಖಿಲ್ ಮೇಲೆ ಆರೋಪದ ಮೇಲೆ ಆರೋಪ ಮಾಡ್ತಿದ್ದಾರೆ. ವಿಡಿಯೋ ಕೊಡ್ತೀನಿ ಅಂತ ಹೇಳಿದವನು ಈಗ ಏನೇನೋ ನೆಪ ಒಡ್ತಿದ್ದಾನೆ. ಅವನ ಮೇಲೂ ಒತ್ತಡ ಹಾಕಲಾಗಿದೆ ಅಂತಿದ್ದ ಹಾಗೆ ನಿಖಿಲ್ ನಾಮಪತ್ರ ಫೈಲ್ ವಿಡಿಯೋ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ನಿಖಿಲ್ ನಾಮಿನೇಷನ್ ವಿಡಿಯೋ ಎಡಿಟ್ ಹಿಂದೆ ಇರೋರು ಯಾರು? ಬುಕ್ ಆಗಿದ್ನ ವಿಡಿಯೋಗ್ರಾಫರ್ ಸೇರ್ತಾನ ಜೈಲು. ನಿಖಿಲ್ ನಾಮಪತ್ರ ಪರಿಶೀಲನೆಯ ವೇಳೆ ಏನೋ ನಡೆದಿತ್ತು ಅನ್ನೋದು ಸುಮಲತಾ ಆರೋಪ. ಹಾಗಾಗಿ ಸಿಎಂ ಸರ್ಕಾರ ಆಡಳಿತ ಯಂತ್ರವನ್ನ ದುರುಪಯೋಗ ಮಾಡ್ತಿದೆ ಎಂದು ದೂರಿದ್ರು. ಅಷ್ಟೇ ಅವನ್ಯಾರೋ ವಿಡಿಯೋ ತಂದ್ಕೊಡ್ತೀನಿ ಅಂತ ಹೇಳಿದವನು ತುಣುಕು ಮಾತ್ರ ಕಳುಹಿಸಿದ್ದ. ಆನಂತರ ಕತೆ ಹೊಡೆಯೋಕೆ ಶುರುವಾದ. ಇದು ಸುಮಲತಾ ಅವರನ್ನ ನಾನಾ ಅನುಮಾನಗಳಿಗೆ ದೂಡಿತು. ಆದ್ರೆ ವಿಡಿಯೋ ಬಗ್ಗೆ ಪಕ್ಕಾ ಇನ್ಫಾರ್ಮೇಶನ್ ಪಡೆಯೋಕ್ಕೂ ಮುನ್ನವೇ ಸುಮಲತಾ ಎಡವಿದ್ರು. ಆಫೀಸಲ್ಲಿ ಏನೇನೋ ನಡೀತಾ ಇದೆ. ಬೆಳಗ್ಗೆಯಿಂದ ನಿನ್ನೆಯಿಂದಲೂ ಅವರ ಅಫಿಡವಿಟಲ್ಲಿ ಅವ್ರು ಫೈಲ್ ಮಾಡಿರೋ ನಾಮಿನೇಷನ್ ಪೇಪರ್ಸಲ್ಲಿ ಬೇಕಾದಷ್ಟು ಎರರ್ ಇತ್ತು. ಅದನ್ನು ಅಬ್ಜೆಕ್ಷನ್ ರೇಸ್ ಮಾಡಿದ್ದಾರೆ ನಮ್ಮ ಎಲೆಕ್ಷನ್ ಏಜೆಂಟು. ಆದರೂ ಅದು ಏನೇನೋ ವಿಡಿಯೋ ಅಲ್ಲಿ ಅರ್ಧ ವಿಡಿಯೋನ ಏನೋ ಮದುವೆ ಸಂಭ್ರಮಕ್ಕೆ ಕಳಿಸಿದ್ವಿ ಕ್ಯಾಮ್ರಾನ. ಅದರಿಂದಾಗಿ ಏನೋ ನಮ್ಮ ಹತ್ರ ಇಲ್ಲ ಅಂತ ಫಸ್ಟ್ ಹೇಳಿದ್ರು. 2 ದಿನ ಆಗುತ್ತೆ ಅಂತ ಇನ್ನೊಂದು ಸಲ ಹೇಳಿದ್ರು. 1 ಗಂಟೆಯಲ್ಲಿ ಕೊಡ್ತೀವಿ ಅಂತ ಹೇಳಿದವರು ತಿರ್ಗಾ 2 hours 2 days ಆದಮೇಲೆ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಅದು ಬಂದಮೇಲೆ ಸರಿಗೆ ಅವ್ರ ಅಬ್ಜೆಕ್ಷನ್ ಎಲ್ಲಿ ರೇಸ್ ಮಾಡ್ತಾರೋ ಅಲ್ಲಿಂದ ಕಟ್ಟೋಗುತ್ತೆ. ಏನಂದರೆ ವಿಡಿಯೋ ಟ್ಯಾಂಪರಿಂಗ್ ಅಂತೂ ನಡೆದಿದೆ. ಈಗ ಅದನ್ನು ಕವರ್ ಮಾಡ್ಕೊಳ್ಳೋಕ್ಕೋ ಏನೋ ನನಗೆ ಗೊತ್ತಿಲ್ಲ. ಅವರ ಕ್ಯಾಮ್ರಾಮನ್ ಮೇಲೆ ಕೇಸ್ ಹಾಕಿದ್ದಾರೆ, ಪೊಲೀಸ್ ಕೇಸ್. ಯಾರು DC ಆಫೀಸ್ ನಾಮಪತ್ರ ಸಲ್ಲಿಸಿರೋ ಅಂದರೆ ಯಾರು ಮಾಡಿದ ತಪ್ಪು ಯಾರ ಮೇಲೂ ಹಾಕಕ್ಕೆ ಹೋಗ್ತಿದ್ದಾರೆ. ಅಂದರೆ ಇದರಿಂದ ನಮ್ಮ ಡೌಟ್ ಏನಿತ್ತು ಮೊದಲಿಂದಾನು ಇವರು ಅಫಿಷಿಯಲ್ ಮೆಷಿನರಿನ ಎಷ್ಟು ಮಟ್ಟಿಗೆ ದುರ್ಬಳಕೆ ಮಾಡ್ಕೊತಿದ್ದಾರೆ ಅನ್ನೋದು ಪ್ರೂವ್ ಆದಂಗೆ ಆಗ್ತದೆ. ಸದ್ಯ ಈಗ ನಿಖಿಲ್ ನಾಮಿನೇಷನ್ ವಿಡಿಯೋ ಕೇಸ್ ಇದೀಗ ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ? ವಿಡಿಯೋಗ್ರಾಫರ್ ಬುಕ್ ಆಗಿದ್ನ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಬುಕ್ ಆಗಿದ್ರು ಯಾರು ಬುಕ್ ಮಾಡಿದವರು? ನಿಖಿಲ್ ಕಡೆಯವರ, ಸುಮಲತಾ ಕಡೆಯವರ? ಇದರಿಂದೇ ರಾಜಕೀಯ ಷಡ್ಯಂತ್ರ ಅಡಗಿದೆಯಾ? ಯಾರದ್ದೋ ಷಡ್ಯಂತ್ರಕ್ಕೆ ಈಗ ವಿಡಿಯೋಗ್ರಾಫರ್ ಬಲಿಯಾದ್ನ? ಸದ್ಯ ವಿಡಿಯೋಗ್ರಾಫರ್ ಮೇಲೆ ಈಗ ಕೇಸ್ ದಾಖಲಾಗೋ ಎಲ್ಲ ಚಾನ್ಸಸ್ ಇದೆ. ಇನ್ನು ಇತ್ತ ನಿಖಿಲ್ ಕೂಡ ಸುಮಲತಾ ಮೇಲೆ ಹರಿಹಾಯ್ದಿದ್ದಾರೆ. ತಮ್ಮ ನಾಮಪತ್ರ ಲೋಪದೋಷ ಸರಿಪಡಿಸಲು ಕುಮಾರಸ್ವಾಮಿ ಮನೆಗೆ DC ಹೋಗಿದ್ರು ಎಂಬ ಸುಮಲತಾ ಆರೋಪದ ವಿಚಾರಕ್ಕೆ ನಿಖಿಲ್ ತಿರುಗೇಟು ಕೊಟ್ಟಿದ್ದಾರೆ. ಸುಮ್ಮನೆ ಬಾಯಿಗೆ ಬಂದಂತೆ ಮಾತನಾಡೋದು ಅಲ್ಲ, ಸಾಕ್ಷಿಗಳು ಇದ್ರೆ ಕೊಡ್ಲಿ, ಟೀಕೆಗಳಿಂದ ಕುಗ್ಗಿಸ್ತೇವೆ ಅಂದುಕೊಂಡಿದ್ರೆ ಅದು ಅವರ ಭ್ರಮೆ ಅಂದ್ರು. ಇನ್ನು ಸಿಎಂ ಕೂಡ ನಿನ್ನೆ ಸುಮಲತಾ ಅವರ ಭಾಷಣಗಳನ್ನ ಕೇಳ್ತಿದ್ದೀನಿ, ಆಕೆಯ ಮುಖದಲ್ಲಿ ಯಾವುದೇ ನೋವಿಲ್ಲ ಎಂದಿದ್ರು. ಇದಕ್ಕೆ ಮಗ ಅಭಿಷೇಕ್ ಉತ್ತರ ಕೊಟ್ಟಿದ್ದಲ್ಲದೆ ಇವತ್ತು ಸುಮಲತಾ ಕೂಡ ಅಂಬಿ ಕಳೆದುಕೊಂಡ ನೋವು ಏನು ಅನ್ನೋದು ನನಗೆ ಗೊತ್ತಿದೆ. ಆ ನೋವು ಮರೆಯೋಕೆ ಅಂತಾನೆ ನಿಮ್ಮ ಬಳಿ ಇದ್ದೇನೆ. ನಾನ್ಯಾಕೆ ಕಣ್ಣೀರು ಹಾಕ್ಲಿ? ಅಭಿಮಾನಿಗಳಿಗೆ ಮಾತು ಕೊಟ್ಟಿದ್ದೀನಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇವತ್ತು BJP ಬೆಂಬಲಿತ ಅಭ್ಯರ್ಥಿ ಅವರ ಭಾಷಣ ನೋಡದೆ ಅವರಲ್ಲಿ ಯಾವುದೇ ರೀತಿಯ ನೋವಿನ ಛಾಯೆಗಳು ಕಾಣಲ್ಲ. ಜಿಲ್ಲೆಯ ಜನತೆ ಅನುಭವಿಸ್ತಾ ಇರ್ತಕ್ಕಂಥ ನೋವಿನ ಛಾಯೆನೂ ಅವ್ರ ಮುಖದಲ್ಲಿ ಇಲ್ಲ. ಮುಖದಲ್ಲಿ ನೋವು ಕಾಣ್ತಿಲ್ವಂತೆ. ನಾವು ಮೈಸೂರಿನಿಂದ ಇಟ್ಕೊಂಡು ತಗೊಳ್ಳೋಕೆ ನಡಬೇಕೆ
ನಾವಲ್ಲ ಅಯ್ಯೋ ನಮ್ಗೆ ಯಾಕಣ ಅದು ಇಲ್ಲಿ ಧೈರ್ಯ ತುಂಬಕ್ ನೀವೆಲ್ಲ ಇದ್ರೆ ನಾವ್ಯಾಕಣ ಆಗ್ಬೇಕು. ಅವ್ರು ಹೇಳ್ತಾರೆ ನಿಮ್ಮ ಮುಖದಲ್ಲಿ ನಮ್ಗೆ ನೋವಿನ ಛಾಯನೆ ಕಾಣ್ತಾ ಇಲ್ಲ. ನನ್ನ ನೋವೇನಂತ ನನಗ್ ಗೊತ್ತು. ಆ ನೋವನ್ನ ಮರೆಯೋಕೆ ನಾನು ಈ ದಿನ ನಿಮ್ಮ ಮುಂದೆ ನಿಂತ್ಕೊಂಡಿರೋದು. ನಾನು ಯಾರನ್ನೋ ಪ್ಲೀಸ್ ಮಾಡೋಕೆ ಇನ್ಯಾರನ್ನೋ ನಾನು ದೊಡ್ಡದಾಗಿ ಇಂಪ್ರೆಸ್ ಮಾಡೋಕೆ ನಾನು ಕಣ್ಣೀರ್ ಹಾಕಲ್ಲ. ಅನುಕಂಪ ಬೇಡ, ನಿಮ್ಮ ಪ್ರೀತಿ ಆಶೀರ್ವಾದ ಇದ್ರೆ ನನ್ಗೆ ಅಷ್ಟೇ ಸಾಕು. ನಾನ್ ನೋವು ತೋರ್ಸ್ಕೊಳಲ್ಲ, ಯಾಕಂದ್ರೆ ನಾನ್ ಮಾತು ಕೊಟ್ಟಿದ್ದೀನಿ, ಅಭಿಮಾನಿಗಳಿಗೆ ನಾನ್ ಮಾತು ಕೊಟ್ಟಿದ್ದೀನಿ. ಅವ್ರು ಬಂದು ನನ್ನ ಹತ್ರ ಕೇಳಿದಾಗ ನಿಮ್ಮ ಕಣ್ಣಲ್ಲಿ ನಾವು ನೀರು ನೋಡಬಾರದು ಅನ್ನೋ ಮಾತನ್ನ ನನಗೆ ಹೇಳ್ತಾ ಇದ್ರು. ಇನ್ನೇನೇನ್ ಕುತಂತ್ರ ಮಾಡ್ತಾರೋ ಮಾಡ್ಕೊಳ್ಳಿ. ಸುಮಲತಾ ವಿರುದ್ಧ ಮಾತನಾಡೋದೆಲ್ಲ ಮಾತನಾಡಿ ಈಗ ಕೊನೆಯಲ್ಲಿ ಯಾರು ಏನ್ ಬೇಕಾದ್ರೂ ಆರೋಪ ಮಾಡಲಿ, ನಾನು ಯಾವ ತಪ್ಪು ಮಾಡಿಲ್ಲ. ಚುನಾವಣಾ ಅಧಿಕಾರಿಗಳು ನಿಖಿಲ್ಗೆ ನಂಬರ್ ಕೊಟ್ಟಿದ್ದಾರೆ, ನನ್ನ ಪಾತ್ರ ಏನೂ ಇಲ್ಲ ಎಂದಿರೋ ಸಿಎಂ ಇನ್ನು ಮುಂದೆ ಇದಕ್ಕೆಲ್ಲ ರಿಯಾಕ್ಟ್ ಮಾಡೋಲ್ಲ, ಅವರಿಗೆ ಅನ್ಯಾಯ ಆಗಿದ್ರೆ ಕೋರ್ಟ್ ಮೆಟ್ಟಿಲೇರಲಿ ಎಂದಿದ್ದಾರೆ. ಒಂದು ರೆಕಗ್ನೈಸ್ಡ್ ಪಾರ್ಟಿಗಳೇನಿರ್ತದೆ, ರೆಕಗ್ನೈಸ್ಡ್ ಪಾರ್ಟಿಗಳನ್ನ ಮೊದಲನೇ ಹೆಸರುಗಳಂತ ಕೊಡ್ತಾರೆ. ಮೊದಲು 2, 3, 4 ಕೊಟ್ಕೊಂಡು ಹೋಗ್ತಾರೆ ರೆಕಗ್ನೈಸ್ಡ್ ಪಾರ್ಟಿಗಳಿಗೆ. ಇಲ್ಲಿ ಇರ್ತಕ್ಕಂಥದ್ದು ರೆಕಗ್ನೈಸ್ಡ್ ಪಾರ್ಟಿಗಳು ಎರಡೇ, ಒಂದು JDS ಮತ್ತೊಂದು BSP. ಅಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಲೆಕ್ಕ ತೆಗಿದ್ದಾರೆ, ಅದ್ರ ಮೇಲೆ ಹಾಕ್ತಾರೆ ಕನ್ನಡ ಆಲ್ಫಾಬೆಟಿಕ್ ನಲ್ಲಿ. ಅದರಿಂದ ಇಲ್ಲಿ ಯಾರು ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸುಮಲತಾ ಅವರು ಅದನ್ನೇ ಆರೋಪ ಮಾಡ್ತಾರೆ. ಅವ್ರು ನೋಡಿ, ಅವ್ರಿಗೆ ಯಾರೋ ಮಾಡೋದಕ್ಕೆಲ್ಲ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು. ನಾನು ಇನ್ನು ಮುಂದಿನ ದಿನಗಳಲ್ಲಿ ಆ ರೀತಿಯ ಪ್ರಚಾರಗಳಿಗೆ, ಆ ರೀತಿಯ ಸುಳ್ಳು ಹೇಳಿಕೆ ಕೊಡ್ತಕ್ಕಂಥವ್ರ ಬಗ್ಗೆ ಗಮನನೂ ಕೊಡ್ಲಿಕ್ಕೆ ಹೋಗೋದ್ರ ಅವಶ್ಯಕತೆನೂ ನನಗಿಲ್ಲ. ಟೆಕ್ನಿಕಲಿ ಮತ್ತು ಸರ್ಕಾರದ ಚುನಾವಣೆಯ ನೀತಿ ನಿಯಮಾವಳಿಗಳಲ್ಲಿ ಏನಿರ್ತದೆ ಅದ್ರ ಪ್ರಕಾರ ಮಾಡ್ತಾರೆ. ತಪ್ಪಾಗಿದ್ರೆ ಯಾರು ಬೇಕಾದ್ರೂ ಕೋರ್ಟ್ಗೆ ಹೋಗ್ತಕ್ಕಂಥ ಅವಕಾಶಗಳನ್ನು ಒದಗಿಸ್ಕೊಟ್ಟಿದ್ದಾರೆ, ಹೋಗ್ಬೋದು. ಒಟ್ನಲ್ಲಿ ಎಲ್ಲವೂ ಸುಮಲತಾ ವಿರುದ್ಧ ಬೇಕಂತಲೇ ಷಡ್ಯಂತ್ರ ನಡೆಸಲಾಗ್ತಿದೆಯಾ ಅಥವಾ ಕಾಕತಾಳೀಯವಾಗಿ ನಡೀತಾ ಇದೆಯಾ ಗೊತ್ತಿಲ್ಲ. ಆದ್ರೆ ಅಂಬಿ ಇದ್ದಾಗ ಒಂದು ಥರ ಇದ್ದವರೆಲ್ಲ ಅಂಬಿ ಇಲ್ಲದ ಈ ದಿನಗಳಲ್ಲಿ ಎಲ್ಲರೂ ಬದಲಾಗಿರೋದಂತೂ ಸತ್ಯ. ಸದ್ಯ ಸುಮಲತಾ ಇದಕ್ಕೆಲ್ಲ ತಲೆಕೆಡಿಸಿಕೊಳ್ಳದೆ ಬರೋದೆಲ್ಲ ಬರಲಿ, ಆಗೋದೆಲ್ಲ ಆಗಲಿ ಅಂತ ಮಂಡ್ಯದಲ್ಲಿ ತಮ್ಮ ಪಾಡಿಗೆ ತಾವು ಬಿರುಸಿನ ಪ್ರಚಾರ ನಡೆಸಿದ್ದಾರೆ. ಇನ್ನು ಸುಮಲತಾ ವಿರುದ್ಧವೇ ಕೇಳಿ ಬಂದಿರೋ ಕೆಲ ಆರೋಪಗಳಿಗೆಲ್ಲ ಪತ್ರಿಕಾಗೋಷ್ಠಿ ನಡೆಸಿ ಉತ್ತರ ಕೊಡಲಿದ್ದಾರಂತೆ. ಇನ್ನು ಭಾನುವಾರ ನಡೆಸಲಿರೋ ಪತ್ರಿಕಾಗೋಷ್ಠಿಯಲ್ಲಿ ಸುಮಲತಾ ಇನ್ನೂ ಏನೇನ್ ಬಾಂಬ್ ಸಿಡಿಸಲಿದ್ದಾರೋ ಗೊತ್ತಿಲ್ಲ. ಒಟ್ನಲ್ಲಿ ಮಂಡ್ಯ ರಣಕಣ ತರ್ಕಕ್ಕೆ ನಿಲುಕದ್ದು ಅನ್ನೋ ರೇಂಜ್ಗೆ ಹೋಗ್ತಾ ಇರೋದಂತೂ ಪಕ್ಕ. ಮಂಡ್ಯ ರಣಕಣ ಇನ್ನು ಅದ್ಯಾವ ಲೆವೆಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಸ್ಟಾರ್ಗಳ ಕದನ ದೇಶವನ್ನೇ ಮಂಡ್ಯದತ್ತ ತಿರುಗಿ ನೋಡುವಂತೆ ಮಾಡಿರೋದು ಮಾತ್ರ ಸುಳ್ಳಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್.